ರಾಜ್ಯ ಬಿಜೆಪಿಯ ಬಡಿದಾಟಕ್ಕೆ ರಾಜು ಗೌಡ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ರಾಜ್ಯದಲ್ಲಿ ಬಿಜೆಪಿಯ ಸ್ಥಿತಿ ಸದ್ಯಕ್ಕೆ ಐಸಿಯುನಲ್ಲಿದೆ. ಹೀಗೆ ಬಿಟ್ರೆ ಕೋಮಾ ಸ್ಥಿತಿ ತಲುಪುತ್ತೆ. ನಡ್ಡಾ, ಅಮಿತ್ ಶಾ ಬೇಗ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು. ಇಲ್ಲದೆ ಹೋದರೆ ರಾಜ್ಯದಲ್ಲಿ ಬಿಜೆಪಿಗೆ ಉಳಿಗಾಲ ಇಲ್ಲ. ದಾವಣಗೆರೆಯಲ್ಲಿ ಮಾಜಿ ಸಚಿವ ರಾಜು ಗೌಡ ಕೊಟ್ಟಂತಹ ಹೇಳಿಕೆ ಇದೆ. ರಾಜು ಗೌಡ ಅವರು ಕೂಡ ಮಾತನಾಡಿದ್ದಾರೆ. ರಾಜ್ಯ ಬಿಜೆಪಿಯ ಬಣ ಬಡಿದಾಟಕ್ಕೆ ಸಂಬಂಧಪಟ್ಟ ಹಾಗೆ ಯಾವುದು ಕೂಡ ಸರಿ ಇಲ್ಲ. ಪಕ್ಷದಲ್ಲಿ ಬಿಜೆಪಿಯ ಸ್ಥಿತಿ ಐಸಿಯುನಲ್ಲಿದೆ. ಹೀಗೆ ಬಿಟ್ರೆ ಕೋಮಾ ಸ್ಥಿತಿ ತಲುಪೋದು ಗ್ಯಾರಂಟಿ. ಹಾಗಾಗಿನೇ ಜೆಪಿ ನಡ್ಡಾ, ಅಮಿತ್ ಶಾ ಬೇಗ ಈ ಪರಿಸ್ಥಿತಿಯನ್ನ ತಿಳಿಗೊಳಿಸಬೇಕು. ಇಲ್ಲದೆ ಹೋದ್ರೆ ರಾಜ್ಯದಲ್ಲಿ ಬಿಜೆಪಿಗೆ ಯಾವುದೇ ಕಾರಣಕ್ಕೂ ಉಳಿಗಾಲ ಇಲ್ಲ ಅಂತ ಹೇಳಿದ್ದಾರೆ. ಈಗ ಅದ್ರ ಬಗ್ಗೆ ಏನೂ ಮಾತಾಡಲಾರ್ದಂಥ ಪರಿಸ್ಥಿತಿಯಲ್ಲಿ ನಾವಿದ್ದೀವಿ. ಏನು ಡಿಫೆಂಡ್ ಮಾಡಿಕೊಳ್ಳಾರ್ದಂಥ ಪರಿಸ್ಥಿತಿಯಲ್ಲಿ ನಮ್ಮ ಹತ್ರ ಬಣ ಇಲ್ಲ ಅಂತ ಹೇಳೋಂಥ ಪರಿಸ್ಥಿತಿಯಲ್ಲಿ ನಾವಿಲ್ಲ. ಯಾಕಂತಂದ್ರೆ ಹಂಗೆ ಏನಾರ ಹೇಳಿದ್ರೆ ರಾಜುಗೌಡ ಹುಚ್ಚನ ದಡ್ಡನ ಅಂತಾರೆ. ನಮ್ಮ ಹತ್ರಗಳು ಬಣಗಳು ಭಾಳ ಸೃಷ್ಟಿಯಾಗಿಬಿಟ್ಟಿದ್ದಾವೆ. ನಾವು ಹೈಕಮಾಂಡಕ್ಕೆ ಒತ್ತಾಯ ಮಾಡಿದ್ದೇವೆ. ಈ ಬಣಗಳನ್ನು ಸರಿಪಡಿಸಿಲ್ಲ ಅಂತಂದರೆ ನಮ್ಮ ಪರಿಸ್ಥಿತಿ ಭಾಳ ಚಿಂತಾಜನಕದ. ಆಲ್ರೆಡಿ ಈಗ ನಾವು ಐಸಿಯುನಲ್ಲಿದ್ದೀವಿ. ನೀವು ಇದೇ ಥರ ಹೈಕಮಾಂಡವ್ರು ಬಿಟ್ಟರೆ ಕೋಮಾ ಸ್ಟೇಜಿಗೆ ಹೋಗ್ತೀವಿ. ಹಾಗಾಗಿ ಸಾಮಾನ್ಯ ಪ್ರತಿಯೊಬ್ಬ ಬಿ ಜೆ ಪಿಯ ಕಾರ್ಯಕರ್ತ, ಯಾಕಂದರೆ ನಾವು ಏನೇ ಮಾಡಿದರೂ ಅಧಿಕಾರಗೋಸ್ಕರ ಮಾಡ್ತೀವಿ. ನಾನು ಮುಂದೆ MLA ಆಗಬೇಕು, ಮಂತ್ರಿ ಆಗ್ಬೇಕು ಅನ್ನೋ ಒಂದು ಆಸೆಗೆ ಮಾಡ್ತೇನೆ. ಆದರೆ ಸಾಮಾನ್ಯವಂಥ ಬಿ ಜೆ ಪಿಯ ನಿಷ್ಠಾವಂತ ಕಾರ್ಯಕರ್ತರು ಏನೂ ಅಧಿಕಾರ ಇರಲಾರ್ದೇ ಬಿ ಜೆ ಪಿ ಪಕ್ಷ ಇರಲಿ ಅಂತ ಭಾಳಷ್ಟು ಜನ ಕಟ್ಟಿ ಬೆಳೆಸಿದ್ದಾರೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.